ಎಲ್ಲರಿಗೂ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 9th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಮರುಸಿಂಚನ ಸ್ಟೂಡೆಂಟ್ ಹ್ಯಾಂಡ್ ಬುಕ್ ಪೀರಿಯಡ್ ನಂಬರ್ 29 ಆ್ಯಂಡ್ 30 ಕೀ ಆನ್ಸರ್ಸ್ ಈ ವಿಡಿಯೋದಲ್ಲಿ. 29 ಪೀರಿಯಡ್ಗೆ ಬಂದಾಗ ಟಾಪಿಕ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸನ್ನು ನೀಡಿದೆ. ಇಲ್ಲಿ ಪರ್ಫೆಕ್ಟ್ ಟೆನ್ಸ್ ಹಾಗೆ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಯಾವ ರೀತಿ ಬರುತ್ತೆ ಅಂತಕ್ಕಂತಹ ಒಂದು ಚಾರ್ಟನ್ನು ನೀಡಿದೆ. ಅದು ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್ ಹಾಗೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸನ್ನು ಇಲ್ಲಿ ನೀಡಲಾಗಿರುತ್ತೆ. ಈ ಚಾರ್ಟನ್ನು ಸೂಕ್ಷ್ಮವಾಗಿ ಸ್ವಲ್ಪ ಗಮನವಿಟ್ಟು ನೋಡಬೇಕಾಗತ್ತೆ. ನಂತರ ವರ್ಕ್ಶೀಟ್ ನಂಬರ್ 69ಗೆ ಬಂದಾಗ ಇಲ್ಲಿ ರೀಡ್ ದ ಸೆಂಟೆನ್ಸಸ್ ಇನ್ ಕಾಲಮ್ 2 ಆ್ಯಂಡ್ ಐಡೆಂಟಿಫೈ ದ ಟೆನ್ಸ್, ರೈಟ್ ದ ಟೆನ್ಸ್ ಇನ್ ದಿ ಕಾಲಮ್ 3 ನೀಡಿದೆ. ಇಲ್ಲಿ ವಾಕ್ಯಗಳನ್ನು ನೀಡಲಾಗಿದೆ. ಈ ವಾಕ್ಯದಲ್ಲಿರ್ತಕ್ಕಂತಹ ಟೆನ್ಸನ್ನು ನಾವು ಕಂಡುಹಿಡಿಬೇಕಾಗುತ್ತೆ. ಟೆನ್ಸ್ ಮತ್ತು ಸಬ್ ಟೈಪನ್ನು ಇಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ಥರ್ಡ್ ಅವರು ಎಕ್ಸಾಂಪಲ್ ನೀಡಿದ್ದಾರೆ. ಬೈ ನೆಕ್ಸ್ಟ್ ಇಯರ್ ಐ ವಿಲ್ ಹ್ಯಾವ್ ಗ್ರಾಜ್ಯುಯೇಟೆಡ್ ಫ್ರಮ್ ಕಾಲೇಜ್. ಇಲ್ಲಿ ಫ್ಯೂಚರ್ ನೆಕ್ಸ್ಟ್ ಇಯರ್, ಪರ್ಫೆಕ್ಟ್ ವಿಲ್ ಹ್ಯಾವ್ ಅನ್ನು ತೋರಿಸಿದ್ದಾರೆ. ಹಾಗೆ ನಾವು ಫಸ್ಟ್ ಒಂದು ಸೆಂಟೆನ್ಸ್ ನೋಡಿದಾಗ ಬೈ ದ ಟೈಮ್ ವಿ ಅರೈವ್ಡ್ ಶಿ ಹ್ಯಾಡ್ ಆಲ್ರೆಡಿ ಲೆಫ್ಟ್. ಇಲ್ಲಿ ಹ್ಯಾಡ್ ಆಲ್ರೆಡಿ ಅಂತಕ್ಕಂಥದ್ದು ಪರ್ಫೆಕ್ಟನ್ನು ತೋರಿಸುತ್ತೆ. ಇದು ಪಾಸ್ಟ್ ಪರ್ಫೆಕ್ಟ್ ಆಗಿರುತ್ತೆ. ಹ್ಯಾಡ್ ಲೆಫ್ಟ್ ಅಂತಕ್ಕಂಥದ್ದು ಸಬ್ ಟೈಪ್. ನಂತರ ಬಂದಾಗ ಸೆಕೆಂಡ್, ದೇ ಹ್ಯಾವ್ ವಿಸಿಟೆಡ್ ಪ್ಯಾರಿಸ್ ಟ್ವೈಸ್ ದಿಸ್ ಇಯರ್. ಇಲ್ಲಿ ಹ್ಯಾವ್ ವಿಸಿಟೆಡ್ ಇದು ಪರ್ಫೆಕ್ಟ್ ಟೆನ್ಸ್ ಆಗಿರುತ್ತೆ. ಇಲ್ಲಿ ಟೆನ್ಸನ್ನು ನಾವು ಬರೀಬೇಕಾದಾಗ ಇಲ್ಲಿ ಮೂರು ರೀತಿಯಲ್ಲಿ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರನ್ನು ಬರೀಬೇಕಾಗತ್ತೆ. ಇಲ್ಲಿ ನಾನು ಪರ್ಫೆಕ್ಟ್ ಹ್ಯಾವ್ ವಿಸಿಟೆಡ್ ಅನ್ನೋದು ಪ್ರೆಸೆಂಟ್ ಪರ್ಫೆಕ್ಟ್ ಆಗುತ್ತೆ. ಇನ್ನು ಫೋರ್ತ್ ಸೆಂಟೆನ್ಸ್ಗೆ ಬಂದಾಗ ದೇ ಹ್ಯಾಡ್ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್ ಬಿಫೋರ್ ದ ಡೆಡ್ ಲೈನ್. ಹ್ಯಾಡ್ ಕಂಪ್ಲೀಟೆಡ್ ಇದು ಪರ್ಫೆಕ್ಟ್ ಆಗುತ್ತೆ. ಹ್ಯಾಡ್ ಅಂತಕ್ಕಂಥ ವರ್ಡ್ ಇದು ಪಾಸ್ಟ್ ಪರ್ಫೆಕ್ಟ್. ನಂತರ ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ದಿಸ್ ಬಸ್ ಫಾರ್ 20 minutes. ಇಲ್ಲಿ ಪರ್ಫೆಕ್ಟ್ ಕಂಟಿನ್ಯೂಯಸ್ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಆಗುತ್ತೆ. ನೋಡಿ, ಇಲ್ಲಿ ಪ್ರೆಸೆಂಟ್ ಅಂತ ಹ್ಯಾವ್ ಅನ್ನು ನಾವು ಹೇಳಬೇಕಾಗುತ್ತೆ. ಹ್ಯಾವ್ ಬೀನ್ ಅನ್ನೋದು ಪ್ರೆಸೆಂಟ್ ಪರ್ಫೆಕ್ಟ್ಗೆ ಸೇರುತ್ತೆ. ವೇಟಿಂಗ್ ಅನ್ನೋದು ಕಂಟಿನ್ಯೂಯಸ್. ನಂತರ ಸಿಕ್ಸ್ತ್ ಒನ್ಗೆ ಬಂದಾಗ ಶಿ ಹ್ಯಾಸ್ ಬೀನ್ ಸ್ಟಡಿಯಿಂಗ್ ಸ್ಪ್ಯಾನಿಷ್ ಫಾರ್ 3 years. ಹ್ಯಾಸ್ ಬೀನ್ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಆಗುತ್ತೆ. ನಂತರ ಸೆವೆಂತ್ ಒನ್ಗೆ ಬಂದಾಗ ದೇ ವಿಲ್ ಹ್ಯಾವ್ ಫಿನಿಶ್ಡ್ ದೇರ್ ಚೋರ್ಸ್ ಬೈ ದ ಟೈಮ್ ವಿ ಗೆಟ್ ಹೋಮ್. ವಿಲ್ ಹ್ಯಾವ್ ಫ್ಯೂಚರ್ ಪರ್ಫೆಕ್ಟನ್ನು ಹೇಳುತ್ತೆ. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಸೆವೆಂತ್ ಒನ್. ಏಯ್ತ್ ಒನ್ಗೆ ಬಂದಾಗ ದೇ ಹ್ಯಾಡ್ ಬೀನ್ ಲಿವಿಂಗ್ ಇನ್ ದ ಸಿಟಿ ಫಾರ್ 5 years ಬಿಫೋರ್ ಮೂವಿಂಗ್ ಟು ದಿ ಕಂಟ್ರಿ ಸೈಡ್. ಇದು ಪಾಸ್ಟ್ ಪರ್ಫೆಕ್ಟ್. ಹ್ಯಾಡ್ ಅನ್ನೋದು ಪಾಸ್ಟ್ ಆಗುತ್ತೆ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಲಿವಿಂಗ್ ಅಂತ ಇದೆ. ಪಾಸ್ಟ್ ಹ್ಯಾಡ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಆಗುತ್ತೆ. ನೆಕ್ಸ್ಟ್, ಬೈ ನೆಕ್ಸ್ಟ್ ಮಂತ್ ಐ ವಿಲ್ ಹ್ಯಾವ್ ಬೀನ್ ಸ್ಟಡಿಯಿಂಗ್ ಫಾರ್ ದ ಎಕ್ಸಾಮ್ ಫಾರ್ 6 months ಅಂತ ಇದೆ. ಇಲ್ಲಿ ವಿಲ್ ಅನ್ನೋದು ಫ್ಯೂಚರನ್ನು ಹೇಳುತ್ತೆ. ಹ್ಯಾವ್ ಬೀನ್ ಸ್ಟಡಿಯಿಂಗ್ ಅನ್ನೋದು ಪರ್ಫೆಕ್ಟ್ ಕಂಟಿನ್ಯೂಯಸನ್ನು ತಿಳಿಸುತ್ತೆ. ಇಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಆಗುತ್ತೆ 9ನೇದು. ಇನ್ನು 10th ಒನ್ಗೆ ಬಂದಾಗ ದೇ ಹ್ಯಾವ್ ಬೀನ್ ಪ್ಲೇಯಿಂಗ್ ಟೆನ್ನಿಸ್ ಫಾರ್ 2 hours. ಹ್ಯಾವ್ ಅನ್ನೋದು ಪ್ರೆಸೆಂಟನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅದರ ಜೊತೆಗೆ ಪರ್ಫೆಕ್ಟನ್ನು ಹೇಳುತ್ತೆ. ಪ್ಲೇಯಿಂಗ್ ಅನ್ನೋದು ಕಂಟಿನ್ಯೂಯಸ್. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಶಿ ವಿಲ್ ಹ್ಯಾವ್ ಲರ್ನ್ಡ್ ಟು ಪ್ಲೇ ದ ಪಿಯಾನೋ ಬೈ ದ ಎಂಡ್ ಆಫ್ ದ ಮಂತ್. ಇದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸನ್ನು ಹೇಳುತ್ತೆ. ಹಿ ಹ್ಯಾಡ್ ಬೀನ್ ವರ್ಕಿಂಗ್ ಆನ್ ಹೀಸ್ ಪ್ರಾಜೆಕ್ಟ್ ಫಾರ್ 3 hours ಬಿಫೋರ್ ಟೇಕಿಂಗ್ ಎ ಬ್ರೇಕ್. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ವರ್ಕಿಂಗ್ ಅನ್ನೋದು ಕಂಟಿನ್ಯೂಯಸ್ ಹೇಳುತ್ತೆ. ಬೈ ದ ಟೈಮ್ ದೇ ಅರೈವ್ಡ್ ವಿ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ದೆಮ್ ಫಾರ್ ಅನ್ ಅವರ್. ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಹ್ಯಾಡ್ ಬೀನ್ ವೇಟಿಂಗ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಹೇಳುತ್ತೆ. ಹ್ಯಾಡ್ ಅನ್ನೋದು ಪಾಸ್ಟ್. ಇನ್ನು 14th ಬಂದಾಗ ಬೈ ದ ಟೈಮ್ ಹಿ ರಿಟೈರ್ಸ್ ಈ ವಿಲ್ ಹ್ಯಾವ್ ಬೀನ್ ಟೀಚಿಂಗ್ ಫಾರ್ 40 years. ವಿಲ್ ಹ್ಯಾವ್ ಬೀನ್ ಟೀಚಿಂಗ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಐ ಹ್ಯಾಡ್ ರೆಡ್ ದ ಬುಕ್ ಬಿಫೋರ್ ವಾಚಿಂಗ್ ದ ಮೂವಿ ಅಡಾಪ್ಟೇಷನ್. ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಹ್ಯಾಡ್ ರೀಡ್. ನಂತರ ದೇ ವಿಲ್ ಹ್ಯಾವ್ ಬೀನ್ ವರ್ಕಿಂಗ್ ಆನ್ ದ ಅಸೈನ್ಮೆಂಟ್ ಫಾರ್ ಎ ವೀಕ್ ಬೈ ಫ್ರೈಡೇ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಹಿ ಹ್ಯಾಸ್ ಆಲ್ರೆಡಿ ಈಟನ್ ಲಂಚ್. ಈ ಒಂದು ಸೆಂಟೆನ್ಸ್ ಬಂದು ಪ್ರೆಸೆಂಟ್ ಪರ್ಫೆಕ್ಟ್ ಆಗುತ್ತೆ. ಶಿ ಹ್ಯಾಸ್ ಫಿನಿಶ್ಡ್ ಹರ್ ಹೋಮ್ ವರ್ಕ್ ಅಂತಕ್ಕಂಥದ್ದು ಇದು ಸಹ ಪ್ರೆಸೆಂಟ್ ಪರ್ಫೆಕ್ಟ್ ಆಗುತ್ತೆ. ಈ ರೀತಿಯಾಗಿ ಈ ಸೆಂಟೆನ್ಸ್ಗಳಿಗೆ ಅದು ಯಾವ ಟೆನ್ಸ್ ಅಂತ ಬರೀಬೇಕು. ಇನ್ನು ವರ್ಕ್ಶೀಟ್ ನಂಬರ್ 70ಗೆ ಬಂದಾಗ ಕಂಪ್ಲೀಟ್ ದ ಸೆಂಟೆನ್ಸಸ್ ಯೂಸಿಂಗ್ ರೈಟ್ ಫಾರ್ಮ್ ಆಫ್ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ ಆ್ಯಂಡ್ ನೇಮ್ ದ ಟೆನ್ಸ್ ಆಫ್ ದಿ ಸೆಂಟೆನ್ಸ್ ಅಂತ ಹೇಳಿದೆ. ಇಲ್ಲಿ ಬಂದಾಗ ಒಂದು ಎಕ್ಸಾಂಪಲ್ ಮಾಡಿದೆ. ಮೇರಿ ಫಿನಿಶ್ಡ್ ಹರ್ ಹೋಮ್ ವರ್ಕ್ ಬೈ
5 PM yesterday, past perfect. ಹಾಗೆ they dash play tennis for 2 hours when it started raining. They played tennis. ಇದು past tense ಆಗುತ್ತೆ. Next, I read this book since last month. I read this book since last month, past. By the time we arrived, she already left. ಇದು ಸಹ past ಆಗುತ್ತೆ. ನಂತರ he studied English for 5 years before he moved to England. ಇದು past tense ಆಗುತ್ತೆ. ಇದನ್ನು ನಾವು ಪರ್ಫೆಕ್ಟ್ಗೂ ಮಾಡ್ಬೋದು. They had played, I had read, she had already left, past perfect ಮಾಡ್ಕೋಬೋದು. He had studied English, past perfect ಮಾಡ್ಬೋದು. The sun shone already all day yesterday, past. She waited for the bus for 20 minutes when it finally arrived, past tense. We traveled to Paris several times in the past. We traveled ಅಥವಾ ಅದನ್ನು we had traveled ಅಂತ ಮಾಡಿ past perfect ಹೇಳ್ಬಹುದು. ನಂತರ 7th ಬಂದಾಗ by next year they will live in the city for 10 years. ಇದು future tense ಆಗುತ್ತೆ. I worked on this project since Monday, past tense. ಅಥವಾ ಇದನ್ನೇ I had worked ಅಂತ ಬರೀಬಹುದು. ಸೊ ಇದು past perfect ಆಗುತ್ತೆ. ಇನ್ನು ನೆಕ್ಸ್ಟ್ ಪೀರಿಯಡ್ 30 ಬಂದಾಗ ವರ್ಕ್ಶೀಟ್ ನಂಬರ್ 71 ಇದೆ. ಸ್ಟಡಿ ದ ಟೇಬಲ್, ಆ್ಯಡ್ ಯುವರ್ ಓನ್ ಸೆಂಟೆನ್ಸಸ್ ಗಿವನ್ ಇನ್ ದ ಸ್ಪೇಸ್ ಫಾರ್ ಈಚ್ ಟೈಪ್ ಟು ಎಕ್ಸ್ಪ್ರೆಸ್ ಯುವರ್ ಒಪಿನಿಯನ್ ಅಂತಿದೆ. ಇಲ್ಲಿ ಐ ಥಿಂಕ್ ಚಾಕ್ಲೇಟ್ ಐಸ್ ಕ್ರೀಮ್ ಇಸ್ ದ ಬೆಸ್ಟ್ ಫ್ಲೇವರ್ ಅಂತಿದೆ. ಇಲ್ಲಿ ನಾವು ಐ ಥಿಂಕ್ ಅಂತಕ್ಕಂಥ ಒಂದು ಸೆಂಟೆನ್ಸ್ ಬರೀಬೇಕು. ಐ ಥಿಂಕ್ ಮಿಲ್ಕ್ ಇಸ್ ದಿ ಬೆಸ್ಟ್ ಡ್ರಿಂಕ್. ಇನ್ ಮೈ ಒಪಿನಿಯನ್ ಇದೆ. ಇನ್ ಮೈ ಒಪಿನಿಯನ್ ಸೈನ್ಸ್ ಫಿಕ್ಷನ್ ಮೂವೀಸ್ ಆರ್ ಮೋರ್ ಇಂಟ್ರೆಸ್ಟಿಂಗ್ ದ್ಯಾನ್ ರೊಮ್ಯಾಂಟಿಕ್ ಮೂವೀಸ್ ಇದೆ, ರೊಮ್ಯಾಂಟಿಕ್ ಕಾಮಿಡೀಸ್ ಅಂತ ಇದೆ. ಇನ್ ಮೈ ಒಪಿನಿಯನ್ ಹಿಸ್ಟಾರಿಕಲ್ ಮೂವೀಸ್ ಇಂಟ್ರೆಸ್ಟಿಂಗ್ ದ್ಯಾನ್ ಪೊಲಿಟಿಕಲ್ ಮೂವೀಸ್. ನಂತರ ಐ ಬಿಲೀವ್ ದಟ್ ಎಕ್ಸಸೈಸಿಂಗ್ ರೆಗ್ಯುಲರ್ಲಿ ಈಸ್ ಇಂಪಾರ್ಟೆಂಟ್ ಫಾರ್ ಗುಡ್ ಹೆಲ್ತ್. ಅದೇ ರೀತಿ ಐ ಬಿಲೀವ್ ಫುಡ್ ಹ್ಯಾಬಿಟ್ಸ್ ಆರ್ ದ ಸೀಕ್ರೆಟ್ ಆಫ್ ಗುಡ್ ಹೆಲ್ತ್. ಇನ್ ಮೈ ಪಾಯಿಂಟ್ ಆಫ್ ವ್ಯೂ ಇದೆ. ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ ಲಿವಿಂಗ್ ಇನ್ ಬಿಗ್ ಸಿಟಿ ಆಫರ್ಸ್ ಮೋರ್ ಆಪರ್ಚುನಿಟೀಸ್ ದ್ಯಾನ್ ಲಿವಿಂಗ್ ಇನ್ ಎ ಸ್ಮಾಲ್ ಟೌನ್ ಅಂತ ಇದೆ. ಇಲ್ಲಿ ಇನ್ ಮೈ ಪಾಯಿಂಟ್ ಆಫ್ ವ್ಯೂ ವಿಲೇಜಸ್ ಆರ್ ಬೆಟರ್ ದ್ಯಾನ್ ಸಿಟೀಸ್. ಆಸ್ ಪರ್ ಆಸ್ ಐ ಆಮ್ ಕನ್ಸರ್ಡ್ ಅಂತಕ್ಕಂಥ ಸೆಂಟೆನ್ಸ್ ಇದೆ. ಆಸ್ ಪರ್ ಆಸ್ ಐ ಆಮ್ ಕನ್ಸರ್ಡ್ ಸ್ಟಡಿಯಿಂಗ್ ಅಬ್ರಾಡ್ ಈಸ್ ಆನ್ ಎನ್ರಿಚಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಇದೆ. ಅದನ್ನೇ ನಾವು ಒಂದು ಸೆಂಟೆನ್ಸ್ ಬರೀಬೋದು. ಆಸ್ ಪರ್ ಆಸ್ ಐ ಆಮ್ ಕನ್ಸರ್ನ್ಡ್ ಸ್ಟಡಿಯಿಂಗ್ ಇನ್ ಗೌರ್ಮೆಂಟ್ ಸ್ಕೂಲ್ಸ್ ಈಸ್ ಮೋರ್ ಎಕನಾಮಿಕ್. ಅಂದರೆ ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಕ್ಕಂಥದ್ದು ಆರ್ಥಿಕವಾಗಿ ಒಳ್ಳೆಯದು ಅಂತ. ಇನ್ನು 6th ಬಂದಾಗ ಇಟ್ ಸೀಮ್ಸ್ ಟು ಮೀ ದಟ್ ರೀಸೈಕ್ಲಿಂಗ್ ಈಸ್ ಕ್ರೂಷಿಯಲ್ ಫಾರ್ ಪ್ರೊಟೆಕ್ಟಿಂಗ್ ದಿ ಎನ್ವಿರಾನ್ಮೆಂಟ್. ಅದೇ ರೀತಿ ಇಟ್ ಸೀಮ್ಸ್ ಟು ಮೀ ದಟ್ ಯೂಸಿಂಗ್ ದ ಸೇಮ್ ಪ್ಲಾಸ್ಟಿಕ್ ಅಗೇನ್ ಆ್ಯಂಡ್ ಅಗೇನ್ ಈಸ್ ಆಲ್ಸೋ ಪ್ರೊಟೆಕ್ಟಿಂಗ್ ಎನ್ವಿರಾನ್ಮೆಂಟ್. ಈ ರೀತಿ ಮೈ ಟೇಕ್ ಆನ್ ದಿಸ್ ಅಂತಕ್ಕಂಥದ್ದು. ಮೈ ಟೇಕ್ ಆನ್ ದಿಸ್ ದಟ್ ರೀಡಿಂಗ್ ಬುಕ್ಸ್ ಈಸ್ ಗ್ರೇಟ್ ವೇ ಟು ರಿಲ್ಯಾಕ್ಸ್ ಇದೆ. ಮೈ ಟೇಕ್ ಆನ್ ದಿಸ್ ಎಕ್ಸಸೈಸ್ ಗಿವ್ ಗುಡ್ ಹೆಲ್ತ್. ಈ ರೀತಿ ನಮ್ಮದೇ ಆಗ ಒಂದು ಸೆಂಟೆನ್ಸನ್ನು ಅದಕ್ಕೆ ಎಕ್ಸಾಂಪಲ್ ಆಗಿ ಮೈ ಒಪಿನಿಯನ್, ಮೈ ಕನ್ಸರ್ನ್ಡ್ ಅಂತಕ್ಕಂಥದ್ದಕ್ಕೆ ಬರೀಬೇಕಾಗತ್ತೆ. ಇನ್ನು ಇಲ್ಲಿ 8th ಒಂದು ಕೊಟ್ಟಿದೆ ಐ ರೆಕಾನ್ ಅಂತ. ಐ ರೆಕಾನ್ ಪಿಜ್ಜಾ ಇಸ್ ದಿ ಅಲ್ಟಿಮೇಟ್ ಕಂಫರ್ಟ್ ಫುಡ್ ಅಂತಿದೆ. ಐ ರೆಕಾನ್ ವೆಜಿಟೇಬಲ್ಸ್ ಆರ್ ಗುಡ್ ಫುಡ್. ಇಟ್ ಈಸ್ ಮೈ ಬಿಲೀಫ್ ದಟ್ ಎವ್ರಿ ಒನ್ ಶುಡ್ ಹ್ಯಾವ್ ಸಕ್ಸಸ್ ಟು ಕ್ವಾಲಿಟಿ ಎಜುಕೇಷನ್ ಇದೆ. ಮೈ ಬಿಲೀಫ್ ದಟ್ ಎವ್ರಿ ಒನ್ ಶುಡ್ ಹ್ಯಾವ್ ಗುಡ್ ಹೆಲ್ತ್ ಎಜುಕೇಷನ್ ಆಲ್ಸೋ. ಆಸ್ ಐ ಸಿ ಇಟ್, ಟೀಮ್ ವರ್ಕ್ ಈಸ್ ಎಸೆನ್ಷಿಯಲ್ ಫಾರ್ ಸಕ್ಸಸ್ ಇನ್ ಎನಿ ಪ್ರಾಜೆಕ್ಟ್. ಆಸ್ ಐ ಸಿ ಹಾರ್ಡ್ ವರ್ಕ್ ಈಸ್ ಎಸೆನ್ಷಿಯಲ್ ಫಾರ್ ಸಕ್ಸಸ್. ಫ್ರಮ್ ವೇರ್ ಐ ಸ್ಟ್ಯಾಂಡ್ ಅಂತ ಒಂದು ಸೆಂಟೆನ್ಸ್ ಇದೆ. ಐ ವುಡ್ ಸೇ ದಟ್ ಅಂತಕ್ಕಂಥ ಸೆಂಟೆನ್ಸಸ್ಸು ಸಹ ಇದೆ. ಇಲ್ಲಿ ಓನ್ ಸೆಂಟೆನ್ಸ್ಗಳನ್ನು ಬರೀಬೇಕಾಗತ್ತೆ. ಇನ್ನು ವರ್ಕ್ಶೀಟ್ ನಂಬರ್ 72 ಬಂದಾಗ ಎಕ್ಸ್ಪ್ರೆಸ್ ಯುವರ್ ಒಪಿನಿಯನ್ ಆನ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಪ್ರೊವೈಡ್ ಅಟ್ ಲೀಸ್ಟ್ 3 ರೀಸನ್ಸ್ ಟು ಸಪೋರ್ಟ್ ಯುವರ್ ಒಪಿನಿಯನ್ ಅಂತಿದೆ. ದ ಬೆಸ್ಟ್ ಹಾಲಿಡೇ ಡೆಸ್ಟಿನೇಷನ್ ಈಸ್ ಮೈಸೂರು ಬಿಕಾಸ್ ಪ್ಯಾಲೇಸ್, ಝೂ, ಚಾಮುಂಡಿ ಹಿಲ್ಸ್ ಇದೆ ಅಂತಕ್ಕಂಥದ್ದು. ಸೋಷಿಯಲ್ ಮೀಡಿಯಾ ಈಸ್ ಗುಡ್ ಬಿಕಾಸ್ ಇಟ್ ಗಿವ್ಸ್ ನಾಲೆಡ್ಜ್, it connects people and it gives information. School uniforms are good because school uniforms makes unity, uniformity and identify. Then video games are bad because time waste, it addiction and it loses health also. ಈ ರೀತಿಯಾಗಿ ಇವುಗಳಿಗೆ ನಮ್ಮದೇ ಆದಂಥ ಒಪಿನಿಯನ್ಗಳನ್ನು ಬರೀಬೇಕಾಗುತ್ತೆ. ನಂತರ 73 ಬಂದಾಗ
ರೈಟ್ ಎ ಶಾರ್ಟ್ ಪ್ಯಾರಾಗ್ರಾಫ್ ಎಕ್ಸ್ಪ್ರೆಸಿಂಗ್ ಯುವರ್ ಒಪಿನಿಯನ್ ಆನ್ ಎನಿ ಒನ್ ಟಾಪಿಕ್ ಆಫ್ ಯುವರ್ ಚಾಯ್ಸ್ ಅಂತ ಇದೆ. ಇಲ್ಲಿ ಶುಡ್ ಹೋಮ್ ವರ್ಕ್ ಬಿ ಅಬಾಲಿಷ್ಡ್ ಇನ್ ಸ್ಕೂಲ್ಸ್, ಈಸ್ ಸೋಷಿಯಲ್ ಮೀಡಿಯಾ ಮೋರ್ ಹಾರ್ಮ್ಫುಲ್ ದ್ಯಾನ್ beneficial for teenagers, should school uniforms be mandatory, are video games a waste of time, is climate change the most pressing issue of our time ಅಂತ ಇದೆ. ನಾನಿಲ್ಲಿ ವಿಡಿಯೋ ಗೇಮ್ಸ್ ಬಗ್ಗೆ ಸಿಂಪಲ್ ಆಗಿ ಒಂದು 3 ಸೆಂಟೆನ್ಸನ್ನು ಬರೆದಿದ್ದೇನೆ. ವಿಡಿಯೋ ಗೇಮ್ಸ್ ಆರ್ ಟೈಮ್ ಕನ್ಸ್ಯೂಮಿಂಗ್, ಪ್ಲೇಯಿಂಗ್ ಗೇಮ್ಸ್ ಕಿಲ್ ಅವರ್ ಟೈಮ್, ಇಟ್ ಡಿಕ್ರೀಸಸ್ ಅವರ್ ಫೋಕಸ್ ಆ್ಯಂಡ್ ಅಟೆನ್ಷನ್, ವಿಡಿಯೋ ಗೇಮ್ಸ್ ಆರ್ ದ ರೀಸನ್ ಫಾರ್ ರಿಡಕ್ಷನ್ ಆಫ್ ರಿಯಲ್ ವರ್ಲ್ಡ್ ಇಂಟರಾಕ್ಷನ್. ಈ ಉತ್ತರಗಳನ್ನು ಬರಿಬೇಕಾಗತ್ತೆ. ಇನ್ನು ಈ ಒಂದು 29 ಮತ್ತು 30 ಪೀರಿಯಡ್ಸ್ನ ಕೀ ಆನ್ಸರ್ಸ್ ಆಗಿದ್ದು, ಇನ್ನು ಮುಂದಿನ ವಿಡಿಯೋದಲ್ಲಿ 31 ಹಾಗೂ 32ಗೆ ಸಂಬಂಧಿಸಿರ್ತಕ್ಕಂತಹ ಕೀ ಆನ್ಸರ್ಸನ್ನು ನೀಡ್ತೇನೆ. ವಿದ್ಯಾರ್ಥಿಗಳೇ, ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.